ಏನೇ ಶಬರಿ, ಕರ್ದೇವಿ ಪೂಜೆ ಮುಗಿಸು, ದೇವಿಯಲ್ಲಿ ಬೇಡಿಕೊಂಡು ಬಂದೆಯಾ? ಹೌದ್ರಿ, ಪೂಜೆ ಮುಗಿಸಿ ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಮೆಚ್ಚಿದೆ ಶಬರಿ, ಈ ನಿನ್ನ ಹೃದಯವಂತಿಗೆ ಮಾತಿಗೆ. ನೀನೇನೋ ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ, ಆದರೆ ಯಾಕೆ ಸ್ವಾಮಿ? ಆದರೇನು ಅಪಸರದ ಮಾತೇಕೆ? ತಂದೆ ತಾಯಿಗಳಿಲ್ಲದೆ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯಿತು ಸ್ವಾಮಿ, ನಿಮ್ಮ ಮಾತಿನಂತೆ ನಾನಿಬ್ಬರು ಮೈದುನರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಈಗಲಾದರೂ ಸಂತೋಷವಾಯ್ತಾ ಈ ನಿಮ್ಮ ಮನಕ್ಕೆ? ಶಬರಿ, ಮೈದುನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ, ಮಮತೆ, ಮಮಕಾರ. ನೀನು ನನ್ನ ಹೆಂಡತಿ ಅಲ್ಲ ಶಬರಿ, ಹೆಂಡತಿ ರೂಪದಲ್ಲಿ ಸತ್ಯವಂತನ ಕೈ ಹಿಡಿದ ಧರ್ಮ ದೇವತೆ ಕಣೆ ನೀನು. ನೋಡಿ, ಅಷ್ಟೊಂದು ಹೊಗಳುವ ದೊಡ್ಡ ಗುಣದ ಹೆಣ್ಣು ನಾನಲ್ಲ ರೀ. ತಾಯಿಯಾದವಳು ತನ್ನ ಮಕ್ಕಳಿಗೆ ಸರಿಯಾದ ಮಾರ್ಗವನ್ನು ತೋರಿಸೋದಕ್ಕೆ ಹೇಗೆ ಪ್ರಯತ್ನ ಪಡ್ತಾಳೋ ಹಾಗೆ ಮಕ್ಕಳಂತಿರೋ ನನ್ನ ಮೈದುನರಿಗೆ ಸರಿಯಾದ ಮಾರ್ಗ ತೋರಿಸ್ಬೇಕಂತ ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಈ ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಮಾತಿನಲ್ಲೇ ನಡುತ್ತಿರೋ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ಈ ದೇಶದ ಹಂದರವಾಗಿರಲಿ. ನಿಮ್ಮ ಆಶಾ ಗೋಪುರದ ಕನಸು ಆದಷ್ಟು ಬೇಗ ನನಸಾಗ್ಲಿ ಅಂತ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೀನಿ. ಶಬರಿ, ಈ ನಿನ್ನ ಗಂಡ ಸತ್ಯ, ಇದು ಬರೀ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬಾಳಿ ಬದುಕಬೇಕಾದ ನನ್ನ ತಮ್ಮಂದಿರು ಈ ಜಗದಲ್ಲಿ ಮಿಂಚುವ ಮಿನುಗುವ ತಾರೆಯಾಗಿ ಪರಿಶೋಧಿಸಿನೆಂದು ನಾ ಮಾರುತೇಶ್ವರನಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ಈ ನಿಮ್ಮ ನುಡಿಯನ್ನು ಕೇಳಿ ಸಾಗರದ ಅಲೆಗಳಂತೆ ಉಕ್ಕಿ ಬರುತ್ತಿದೆ ಈ ನನ್ನ ಸಂತೋಷ. ಹಾಗಾದರೆ ಶಬರಿ, ಹಕ್ಕಿಯಂತೆ ಹಾರಾಡಿ ನವಲಿನಂತೆ ಕುಣಿದು ಹಾಡೇ ಒಂದು ಪ್ರೇಮ ಗೀತೆ. ಆಯ್ತ್ರಿ. ಯಾವ ದೈವ ಶಿಲ್ಪಿ ಕಡೆದನು ನಿನ್ನ ಗೌರಿ ಕಾಡಿದ ಕಲ್ಪನೆಯು ತಿನ್ನ ಊರ್ವಶಿಯ ತಂಗಿಯು ಮಾತನಾಡುವಿನೆಯೋ ನಿನ್ನನೇ ಯಾವ ದೈವ ಶಿಲ್ಪಿ ಕಡೆದನು ನಿನ್ನ ಗೌರಿ ಕಾಡಿದ ಕಲ್ಪನೆಯು ತಿನ್ನ ಹನುಮನ ಎರಡರ ಮಿಲನ ಬಸಕವನ ಎಂದು ಬರೆದಿದೆ. ನನ್ನ ತೋಳಿನಲ್ಲಿ ಇಂದು ಸೇರುವ ಓ ಪ್ರಿಯತಮೇ, ಮುದ್ದು ಮುಖ ನನ್ನ ಆಸೆಗೆ ನಗಿದೆ. ತಾಳು ತಾಳು ಏಕೆಂದ್ರೆ ಗುಂಗಲೇ ಯಾವ ದೈವ ಶಿಲ್ಪಿ ಕಡೆದನು ನಿನ್ನ ಗೌರಿ ಕಾಡಿದ ಕಲ್ಪನೆಯು ತಿನ್ನ
ಮುಂದೆಗೋ ಒಡಲೊಳಗೆ ಹೊಸ ಸಂಭ್ರಮ. ಪ್ರೀತಿ ಮಲ್ಲಿಗೆಯ ಈ ಚೆಲ್ಲುವ ಓ ಪ್ರಿಯತಮೇ, ಕಾಲಾಜಿಗೆ ತಾನು ನಿಂತು ಗಜ ಸ್ವರ್ಗ ಜಿಲ್ಲೆ ನೋಡಿದೆ. ಯಾವ ದೇವ ಶಿಲ್ಪಿ ಕಡೆದನು ನಿಂದ ರವಿ ಕಾಡಿದ ಕಲ್ಪನೆಯು ನಿಂದ. ಬನ್ನಿ ಈಗಲಾದ್ರೂ ಊಟ ಮಾಡೋದಂತೆ. ಅಣ್ಣ ಅತ್ತಿಗೆ. ಬಾ ಸೋದರ ಸಂಪತ್, ಈಗ ಬಂದೆಯಾ? ಹೌದಣ್ಣ, ಈಗ ತಾನೇ ಬಂದೆ. ಈಗ ಬಂದಿರಪ್ಪ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಏನಾಯ್ತು ಸೋದರ, ನೀನು ಶಿಕ್ಷಕರ ಹುದ್ದೆಗೆಂದು ಬೆಂಗಳೂರಿಗೆ ಹೋದ ಕೆಲಸ? ಅಣ್ಣ ಅಣ್ಣ ಅತ್ತಿಗೆಯರಾದ ನಿಮ್ಮಿಬ್ಬರ ಆಸೆ ಅಂತೆ ನಾನು ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೇನೆ ಅಣ್ಣ, ತೆಗೆದುಕೊಟ್ಟು. ಅಣ್ಣ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡಣ್ಣ, ಆಶೀರ್ವಾದ ಮಾಡು. ನೋಡಿದ್ಯಾ ಶಬರಿ, ನಮ್ಮಿಬ್ಬರ ಭಾವನೆ ಅಂತೆ ನನ್ನ ತಮ್ಮ ಇಂಟರ್ನಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ಹಾ ಅತ್ತಿಗೆ, ನೀವು ಕೂಡ ತೆಗೆದುಕೊಳ್ಳಿ ಸ್ವೀಟ್. ಮೈದ್ನ, ನಿಮ್ಮ ಅನ್ನದಕ್ಕಿಂತ ನಂದ ಸ್ವೀಟ್ ದೊಡ್ಡದೈತಿಯಪ್ಪ. ನಿಮ್ಮ ಅನ್ನ ಕೊಟ್ಟಿದ್ರೆ ಚಲೋ ಐತಿ, ಹೆಂಗೆ ತಿನ್ನಕ? ಅತ್ತಿಗೆ, ನಮ್ಮ ಅಣ್ಣನ ಕಿತ್ತಲು ನೀವೇ ದೊಡ್ಡವರಿರೋದು. ನಾ ದಪ್ಪದೀನ್ಯಾ? ಬಿಡಪ್ಪ, ನಿನ್ನ ಮಾತಿನಿಂದ ಸ್ವಲ್ಪ ದಪ್ಪ ಅಕ್ಕನ್ನ. ಆಶೀರ್ವಾದ ತಗೊಳ, ಪಾಸ್ ಆಗಿ. ಹೇಳಪ್ಪ, ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ತಿತ್ತೀರಿ ಅಂತ ತಗೋರ್ ತಿನ್ರಿ, ಇದನ್ನೊಂದು ಹುಕ್ಕಾಕತ್ತೀರಿ ಎಷ್ಟೊತ್ತಾತ್ ನೀನೇ ನೋಡಕ್ ತಿನ್ನು ಕಣೆ. ತಿನ್ರಿ. ಮೊದ್ಲ ದಪ್ಪಾಗೇನತ್, ನೀವ ತಿನ್ರಿ. ಅತ್ತಿಗೆ, ನೀವು ಇನ್ನೂ ಚಿಕ್ಕ ಮಕ್ಕಳಂತೆ ಜಗಳ ಆಡ್ತಿದ್ದೀರಾ? ಅತ್ತಿಗೆ, ಈ ನಿನ್ನ ಮೈದನ ಪಾಸಾಗಿ ಬಂದ ಸಂತೋಷದಲ್ಲಿ ಹಾಡು ಇಲ್ವಾ? ಹಾಡ್ಬೇಕೇನೆ ಪ್ರೀತಿ? ಹಾಡ್ಬೇಕು ಅತ್ತಿಗೆ. ಆಯ್ತಪ್ಪ ಕಂದ, ಆಯ್ತು. ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ, ಕಷ್ಟ ಸುಖವೋ ಸೋಲು ಗೆಲುವೋ, ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು.
ಅದರಲ್ಲಿ ನಾವೆಲ್ಲ ನೆಪ ಮಾತ್ರವು, ಮೇಲೆದ್ದವ ಮತ್ತೆ ಕೆಳಗಾಗುವ ಹೀಯಾಟಕ್ಕೆ ಕೊನೆ ಮೊದಲಿಲ್ಲವೋ, ಎದುರಲಿ ಪ್ರೀತಿ ಅನುರಾಗ ಮತ್ತೆ ಬರುತ್ತದೆ ಹೊರಗಾಗ, ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು, ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಲೆ ಹಾಕಿ ಜೊತೆ ಮಾಡಿದೆ ಹೋ, ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಅಣ್ಣ ಅತ್ತಿಗೆ ಪುಂಡ ಹುಲಿಗಳ ಗಂಡ, ಸೊಕ್ಕಿನ ಮಕ್ಕಳಿಗೆ ಮಿಂಡ, ಈ ಊರಲ್ಲಿ ಅನ್ಯಾಯದಿಂದ ನಡೆದುಕೊಳ್ಳವರಿಗೆ ಮಣ್ಣು ಮುಕ್ಕಿಸುವ ಹುಲಿ ನನ್ನ ಎರಡನೇ ಅಣ್ಣ ಜಮದಗ್ನಿಯಲ್ಲಿ. ಅತ್ತಿಗೆ ನೋಡಪ್ಪ, ನೆನೆದವರ ಮನದಲ್ಲಿ ಎಂಬಂತೆ ನನ್ನ ಮೈದನ ಶ್ರೀಕೃಷ್ಣ ಪರಮಾತ್ಮನಂತೆ ಬಂದೇ ಬಿಟ್ಟ.